ಬಿಡ್ತಾ ಇಲ್ಲ ಅಮೆರಿಕ, ಹಿಂದೆ ಸರಿತಾ ಇಲ್ಲ ಇರಾನ್. ಕದನ ವಿರಾಮ ನಾಳೆಗಂತ್ಯ. ಸಂಧಾನ ಮಾತುಕತೆ ತ್ರಿಶಂಕು. ಪಾಕ್ ಸಂಧಾನ ಸಭೆ ಡೌಟ್. ಸರ್ವನಾಶದ ಯುದ್ಧ ಶುರುನಾ? ಇದು ಸಂಧಾನ ಇಲ್ಲ, ಮತ್ತೆ ಸಮರ ಸುದ್ದಿ. ಸಂಧಾನಕ್ಕೆ ಇರಾನ್ ಬರ್ತಾ ಇಲ್ಲ, ಅಮೆರಿಕ ಬಿಡ್ತಾ ಇಲ್ಲ. ಪಾಕಿಸ್ತಾನದ ಸಂಧಾನ ಸಭೆಯೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಿದ್ಧವಾಗಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಭದ್ರತೆ ಸೇರಿದಂತೆ ಇತರೆ ತಯಾರಿಗಳನ್ನ ಆಲ್ರೆಡಿ ಅಮೆರಿಕದ ನಿಯೋಗ ಬರ್ತಾ ಇದೆ. JD ವ್ಯಾನ್ಸ್ ಬರ್ತಾ ಇದ್ದಾರೆ, ಅಮೆರಿಕದ ಉಪಾಧ್ಯಕ್ಷ. ಇರಾನ್ನಿಂದ ಸಂಧಾನಕ್ಕೆ ನಿಯೋಗ ಬಂದಿಲ್ಲ, ಬರೋದು ಇಲ್ಲ ಅಂತೇಳಿ ಮಾಹಿತಿ ಇದೆ. ಹಲವು ಷರತ್ತುಗಳನ್ನ ಅಮೆರಿಕ ವಿಧಿಸಿದೆ. ಮಾತುಕತೆಗೂ ಮುಂಚಿತವಾಗಿ ಅದನ್ನು ಒಪ್ಕೋಬೇಕು, ಬರಬೇಕು. ಬರಲಿಲ್ಲ ಅಂತಂದ್ರೆ ಮುಂದೆ ಪರಿಣಾಮ ನೆಟ್ಟಗಿರಲ್ಲ ಅಂತೇಳಿ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪರಮಾಣು ಹಸ್ತಾಂತರ, ಹರ್ಮುಜ್ ಮುಕ್ತಕ್ಕೆ ಪಟ್ಟನ್ನ ಹಿಡಿದಿದೆ ಅಮೆರಿಕ. ಆದ್ರೆ ಈ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ತಾ ಇಲ್ಲ. ಸಂಧಾನ ಸಭೆಗೆ ಬರಲ್ಲ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದೆ. ನಾಳೆ ಮುಂಜಾನೆ 5:15 ಈ ಹಿಂದೆ ಮಾತುಕತೆ ಆದಂಗೆ ಕದನ ವಿರಾಮ ಅಂತ್ಯವಾಗುತ್ತೆ. ಮುಂದೆ ಅಮೆರಿಕ ಹೇಳ್ದಂಗೆ, ಅಂದ್ರೆ ಟ್ರಂಪ್ ಹೇಳ್ದಂಗೆ ನಡ್ಕೊಳ್ತಾರಾ? ಈಗೇನ್ ಪದೇ ಪದೇ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದರಂತೆ ಸರ್ವನಾಶ ಮಾಡ್ಬಿಡ್ತೀನಿ ಅಂತೆಲ್ಲ ಏನ್ ಹೇಳ್ತಾ ಇದ್ದಾರೆ, ಎಂದು ಕಂಡಿರಬಾರ್ದು. ಆ ರೀತಿ ದಿನಗಳನ್ನ ಎದುರಿಸಬೇಕಾಗತ್ತೆ ಅಂತ ಏನ್ ಹೇಳಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದರಂತೆ ನಡ್ಕೋತಾರಾ ಅನ್ನೋದು ನಾಳೆ 5:15 ನಂತರ ಮುಂಜಾನೆ ಗೊತ್ತಾಗುತ್ತೆ. ಇಸ್ಲಾಮಾಬಾದ್ಗೆ JD ವ್ಯಾನ್ಸ್ ಬಂದಿದ್ದಾರೆ, ಬಟ್ ಇರಾನ್ ನಿಯೋಗ ಬಂದಿಲ್ಲ. ಸಂಧಾನ ಸಭೆಗೆ ಬರೋದಕ್ಕೇನೆ ಅಮೆರಿಕ ಎಚ್ಚರಿಕೆಯನ್ನ ಕೊಡ್ತಿರೋದ್ರಿಂದ ಇರಾನ್ ಇದಕ್ಕೆ ಬಗ್ತಾ ಇಲ್ಲ. ಅಂದ್ರೆ ಅಮೆರಿಕ ಎಚ್ಚರಿಕೆಗಳನ್ನ ಕೊಡೋ ಮುಖೇನ ಒಂದು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದೆ. ಆದ್ರೆ ಇದಕ್ಕೆ ಇರಾನ್ ಕೂಡ ತಿರುಗೇಟನ್ನ ಕೊಟ್ಟಿದೆ. ಬೆದರಿಕೆಗಳ ನೆರಳಿನಲ್ಲಿ ಶಾಂತಿ ಮಾತುಕತೆ ಅನ್ನೋದೇ ಅಸಾಧ್ಯ. ನಾವು ಈ ಸಂಧಾನ ಮಾತುಕತೆಗಳನ್ನ ಸ್ವೀಕರಿಸೋದೇ ಇಲ್ಲ. ನಾವು ಹೊಸ ಅಸ್ತ್ರಗಳನ್ನ ಪ್ರಯೋಗಿಸಲು ಸಿದ್ಧ ಇದ್ದೀವಿ. ಇರಾನ್ ಸ್ಪೀಕರ್ ಘಾಲಿಬಾಫ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಗಂಟೆಗೊಂದು 7-8 ಹೇಳಿಕೆಗಳನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತಾನೆ ಜಾಗತಿಕವಾಗಿ ಚರ್ಚೆಗಳ ಬೆನ್ನಲ್ಲೇ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಾನೂ ಕೂಡ ವಿಶ್ಲೇಷಣೆಗಳು ನಡೀತಿರುವಂತ ಬೆನ್ನಲ್ಲೇ ಈ ರೀತಿ ಒತ್ತಡಗಳ ಮುಖೇನ ನೀವು ಶಾಂತಿ ಮಾತುಕತೆ ಕರೆದ್ರೆ ಅದು ಅಸಾಧ್ಯವಾದಂತ ಮಾತು. ನಾವು ಕೂಡ ಹೊಸ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇರಾನ್ ಸ್ಪೀಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸಂಧಾನ ಕೂರೋದಕ್ಕೆ ಅಮೆರಿಕ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕಿದೆ. ಆದ್ರೆ ಅದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತಾನೆ ಇರಾನ್ ಹೇಳ್ತಿರೋದು. ಹಾಗಾಗಿ ನಿನ್ನೆ ಇವತ್ತು ಅಂತ ಹೇಳಿ ವೇದಿಕೆಯನ್ನ ಫಿಕ್ಸ್ ಮಾಡಿದ್ರು. ಸಂಧಾನ ಮಾತುಕತೆಗೆ, ಶಾಂತಿ ಮಾತುಕತೆಗೆ, ಎರಡನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಆದ್ರೆ ಅದು ನಡೆಯೋದೇ ಅನುಮಾನ ಅಂತ ಈಗ ಹೇಳಲಾಗ್ತಾ ಇದೆ.